ಅದು ಶಾಲಾ ಮಕ್ಕಳ ಬಿಸಿಯೂಟಕ್ಕಾಗಿ ನಿರ್ಮಿಸುತ್ತಿರುವ ಭೋಜನಾಲಯ. ಆದರೆ ಇದೀಗ ಆ ಭೋಜನಾಲಯ ನಿರ್ಮಾಣ ಕಾಮಗಾರಿ ಕಳೆದ 6 ತಿಂಗಳಿನಿಂದ ನೆನೆಗುದಿಗೆ ಬಿದ್ದಿದ್ದು ಮಕ್ಕಳು ಬಿಸಿಯೂಟಕ್ಕಾಗಿ ಅಲೆದಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಿದ್ರೆ ಯಾವುದು ಆ ಶಾಲೆ? ಘಟನೆ ಏನು ಅಂತೀರಾ? ಇಲ್ಲಿದೆ ನೋಡಿ. ಶಾಲಾ ಮಕ್ಕಳ ಅನುಕೂಲಕ್ಕಾಗಿ ನಿರ್ಮಾಣ ಮಾಡುತ್ತಿದ್ದ ಭೋಜನಾಲಯ ನೆನೆಗುದಿಗೆ. ಭೋಜನಾಲಯ ಇಲ್ಲದೆ ಖಾಸಗಿ ಕಟ್ಟಡದಲ್ಲಿ ಅಡುಗೆ ತಯಾರಿ. ಪ್ರತಿನಿತ್ಯ ಶಾಲೆಯಿಂದ ಖಾಸಗಿ ಕಟ್ಟಡಕ್ಕೆ ಹೋಗಿ ಊಟ ಮಾಡಿಕೊಂಡು ಬರುತ್ತಿರುವ ವಿದ್ಯಾರ್ಥಿಗಳು. ಅರ್ಧಂಬರ್ಧ ನಿರ್ಮಾಣವಾಗಿರುವ ಕಟ್ಟಡ, ಅಡುಗೆ ತಯಾರಿಸಲು ಕೋಣೆ ಇಲ್ಲದೆ ಖಾಸಗಿ ಕಟ್ಟಡದಲ್ಲಿ ಅಡುಗೆ ತಯಾರಿಸುತ್ತಿರುವ ಸಿಬ್ಬಂದಿ. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಸೋಮನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ. ಹೌದು, ಈ ಶಾಲೆಯಲ್ಲಿ 1ರಿಂದ 5ನೇ ತರಗತಿಯವರೆಗೆ ಒಟ್ಟು 30 ಜನ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಆದರೆ ಬಿಸಿಯೂಟ ಯೋಜನೆಯಡಿ ಊಟ ತಯಾರಿಸಲು ಅಡುಗೆ ಕೋಣೆ, ಊಟ ಮಾಡಲು ವಿದ್ಯಾರ್ಥಿಗಳಿಗೆ ಭೋಜನಾಲಯದ ವ್ಯವಸ್ಥೆ ಇಲ್ಲದೆ ಖಾಸಗಿ ಕಟ್ಟಡವೊಂದರಲ್ಲಿ ಅಡುಗೆ ತಯಾರಿಸಿ ಅಂಗನವಾಡಿಯಲ್ಲಿ ಊಟ ನೀಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಉದ್ಯೋಗ ಖಾತರಿ ಯೋಜನೆಯಡಿ ಕಾಮಗಾರಿ ಆರಂಭಿಸಲಾಗಿತ್ತು. ಇದೀಗ ಕಟ್ಟಡ ಆರ್ಸಿಸಿ ಹಂತಕ್ಕೆ ಬಂದಿದ್ದು ಕಳೆದ 6 ತಿಂಗಳಿನಿಂದ ಕಾಮಗಾರಿ ಅರ್ಧಕ್ಕೆ ನಿಂತಿದ್ದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದ್ದರೆ ಕಟ್ಟಡ ಬೇಗ ಮುಗಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡುವಂತೆ ಶಿಕ್ಷಕರು ಮನವಿ ಮಾಡಿದ್ದಾರೆ. ಕುಡಿಯೋ ನೀರಿನ ಭಾಳ ಇದೈತೆ. ಸ್ಪ್ರಿಂಕ್ಲರ್ ಪೈಪ್ ಹಾಕೊಂಡಿದ್ದೀವಿ ನಾವು. ಕುಡಿಯೋ ನೀರಿಗೆ ಪೈಪ್ ಕೊಡ್ಸಂಗಿಲ್ಲ PDO ಹೇಳಿದಂಗೆಲ್ಲ. ನೀರು ಗಂಟೆ ಹೇಳಿದರೆ ಯಾವಾಗ ಕೇಳ್ತಿ ಯಾವಾಗ ಬಿಡ್ತಿ ಅಂತ ಹೇಳ್ತಾರಂತೆ. ಇನ್ನೊಂದು ಮೋಟ್ರ್ ಐತೆ, ಅದನ್ನು ಎತ್ತಂಗಿಲ್ಲ ಬೋರ್ನ. ಅದೇನಾಯ್ತೋ ಗೊತ್ತಿಲ್ಲ. ಪಂಚಾಯತಿಂದ ಏನು ಇದು ಬರ್ತಾ ಇಲ್ಲ. ಇಲ್ಲಿ ಮೂರಿಗೆ ಚರಂಡಿ ಕ್ಲೀನ್ ಮಾಡ್ಸಂಗಿಲ್ಲ. ಯಾರೋ ಒಬ್ಬ PDO ಅವರಾಗಲಿ ಯಾರಾಗಲಿ ಬರೋಂಗಿಲ್ಲ ಇಲ್ಲಿ. ಸುಮ್ಮನೆ ಬರ್ತಾರೆ, ಯಾವಾಗ ಒಂದ್ಸಲಿ ನೋಡ್ಕೊಂತಾರೆ ಹೋಗ್ತಾರೆ. ಅದು ಯಾವಾಗಲೂ ಬರೋದಿಲ್ಲ. ಅವು ಯಾವಾಗ ಒಂದು ಟೈಮ್ ವರ್ಷಕ್ಕೆ ಒಂದ್ಸಲಿ ಬಂದವ್ರು ಮುಗೀತು. ಅದೇ ಶಾಲೆದು ಅದೇ ಅದು ಆಗ್ತಾ ಇಲ್ಲ. 6 ತಿಂಗಳು ನಿಲ್ಲಿಸಿದ್ವಿ. ಈಗ ಬಿಸಿ ಊಟ ಅಲ್ಲಿ ನೋಡಿದ್ರೆ ಹಳೇದು ಬೀಳಂಗೈತಿ. ಈಗ ಮಕ್ಳೇನು ಅಕಸ್ಮಾತ್ ಊಟಕ್ಕೆ ಕೂತಂದಾಗ ಏನಾರ ಈ ಹಳೆ ಕಾಲದಾವು ಹಾಕಿದ್ದಾರೆ, ಅವೇನಾರ ಮಳೆ ಬಂತಂದ್ರೆ ಫುಲ್ಲು ನೀರು. ಈ ಬಿಸಿ ಊಟ ಮಾಡ್ತಾರಲ್ಲ, ಅವರು ಮಳೆ ಬಂತಂದ್ರೆ ಒಂದು ಸಗಲೆಲ್ಲ ಬೇಕು ಅದನ್ನು ಕ್ಲೀನ್ ಮಾಡೋಕ್ಕೆ. ಅದನ್ನು ಕ್ಲೀನ್ ಮಾಡಿಬಿಟ್ಟು ಮತ್ತೆ ಬಂದು ಅವರಿಗೆಲ್ಲ ಹಾಲು ಕಾಸಿ ಕೊಟ್ಟು ಇದು ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ. ಇದು ಜಲ್ದಿ ಆದರೆ ಮಕ್ಕಳಿಗೂ ಅನುಕೂಲ ಇರುತ್ತೆ, ಬಿಸಿ ಊಟ ಮಾಡಿದ್ರೆ ಅನುಕೂಲ ಇರುತ್ತೆ. ಅಕಸ್ಮಾತ್ ಬೈ ಚಾನ್ಸ್ ಎಲ್ಲ ಮಳೆ ಹಿಡ್ಕಂತಂದ್ರೆ ಬಿಸಿ ಊಟ ಮಾಡ್ಬೇಕಾದ್ರೆ ಮಕ್ಳ ಮೇಲೆ ಬಿತ್ತು, ಅವ್ರ ಮೇಲೆ ಬಿತ್ತು ಅಂದ್ರೆ ಯಾರು ಇದಕ್ಕೆ ಹೊಣೆ? ಬಿಸಿ ಊಟದ್ದು ಸ್ವಲ್ಪ ತೊಂದರೆ ಆಗಿದೆ. ಇಲ್ಲಿ ನಮ್ಮ ಮಕ್ಕಳು ಅಂಗನವಾಡಿ ಹತ್ರ ಹೋಗಿ ಅಲ್ಲಿ ಊಟ ಮಾಡ್ತಿದ್ದಾರೆ. ಆದರೂ ಅಡುಗೆ ಕೋಣೆ ಇಲ್ಲಿ ನಿರ್ಮಾಣ ಆಗ್ತೈತೆ, ಅದು ಶೀಘ್ರಗತಿಯಲ್ಲಿ ಆಗ್ತಾ ಇಲ್ಲ. ಆದಷ್ಟು ಬೇಗ ಅದನ್ನು ಶೀಘ್ರವಾಗಿ ಪೂರ್ಣಗೊಳಿಸಿ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಗ್ರಾಮ ಪಂಚಾಯತಿಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಡ್ತೀವಿ. ಉದ್ಯೋಗ ಖಾತ್ರಿ ಯೋಜನೆಯಡಿ ಕಟ್ಟಡ ನಿರ್ಮಾಣ ಕಾಮಗಾರಿ ನಡೆಯುತ್ತಿದ್ದು ಇದೀಗ ಕಮಿಷನ್ ಆರೋಪ ಕೇಳಿ ಬಂದಿದೆ. ಗುತ್ತಿದುರ್ಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೋಮನಹಳ್ಳಿಯಲ್ಲಿ ಸುಮಾರು 17 ಲಕ್ಷ ವೆಚ್ಚದಲ್ಲಿ ಭೋಜನಾಲಯ ಮತ್ತು ಬಿಸಿಯೂಟ ತಯಾರಿಕಾ ಕೊಠಡಿ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಲಾಗಿದ್ದು, ಈ ಕಾಮಗಾರಿ ಉದ್ಯೋಗ ಚೀಟಿ ಮತ್ತು ಸಾಮಗ್ರಿ ವೆಚ್ಚ ಸೇರಿದಂತೆ 80/20 ಅನುಪಾತದಲ್ಲಿ ಕಾಮಗಾರಿ ಆರಂಭಿಸಲಾಗಿದೆ. ಅದರಂತೆ ಆರ್ಸಿಸಿ ಹಂತಕ್ಕೆ ಕಾಮಗಾರಿ ನಡೆದಿದೆ. ಈ ಹಂತಕ್ಕೆ ಸರ್ಕಾರದಿಂದ ಸುಮಾರು 10 ಲಕ್ಷ ಹಣ ಬಿಡುಗಡೆಯಾಗಿದೆ. ಆದರೆ ಇದರಲ್ಲಿ ಕಾಮಗಾರಿ ನಿರ್ವಹಿಸಿದ ಗುತ್ತಿಗೆದಾರನಿಗೆ ಕೇವಲ 3.50 ಲಕ್ಷ ಮಾತ್ರ ಜಮವಾಗಿದ್ದು, ಉಳಿದ 6.50 ಲಕ್ಷ ಅಧಿಕಾರಿಗಳು, ಇಂಜಿನಿಯರ್ ಸೇರಿದಂತೆ ಇತರೆ ಅಧಿಕಾರಿಗಳು ಸುಮಾರು ಸೇರಿ 55% ಪಡೆದಿದ್ದಾರೆಂಬ ಆರೋಪ ಕೇಳಿ ಬಂದಿದ್ದು, ಇದರಿಂದಾಗಿ ಗುತ್ತಿಗೆದಾರ ಕಾಮಗಾರಿಯನ್ನ ಸ್ಥಗಿತಗೊಳಿಸಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮುಖಂಡರು ದೂರಿದ್ದಾರೆ. ನಮ್ಮ ಊರು ಸ್ಕೂಲಾಗ ಶಾಲೆ ಮಕ್ಕಳಿಗೆ ಊಟಕ್ಕೆ ಎಲ್ಲ ತೊಂದರೆ ಇದು ಏನು ಎಲ್ಲ ಕೆಲಸ ಮಾಡಿದ್ದಾರೆ. ಅವರು ಏನು PDO ಅವರು ಏನು ಕೊಟ್ಟಿಲ್ಲ. ಶಾಲೆ ಮಕ್ಕಳು ಅಲ್ಲಿ ಊರೊಳಗೆ ಅಡುಗೆ ಮಾಡಬೇಕು, ಹೋಗಿ ಊಟ ಮಾಡಿ ಬರಬೇಕು. ಇಲ್ಲೆಲ್ಲ ಭಾರಿ ಕಷ್ಟ ಅವ್ರು ಬಿಲ್ಲೇ ಮಾಡಿಲ್ಲ. ಕೆಲಸ ಮಾಡಿ ಈಗಾಗಲೇ 2 ವರ್ಷ ಆಯ್ತು ಎಷ್ಟು ಬಿಲ್ ಕೊಡೋದು 3.5 ಲಕ್ಷ ಕೊಡ್ದಾರೆ. 9-10 ಲಕ್ಷ ಬಿಲ್ ಆಗೈತಂತೆ. 3 ಲಕ್ಷ ಕೊಡ್ದಾರೆ ಕೈಲಿದ್ದು ಹಾಕಿ ಮಾಡಿದ್ದಾರೆ ಮೆಂಬರ್. ಏನು ಹೇಳ್ತಾರೆ ಅವ್ರು ಮಾತಾಡೋದೇ ಇಲ್ಲ. ಬಂದರೆ ನಾವು ಅಲ್ಲಿದ್ದೀವಿ ಇಲ್ಲಿದ್ದೀವಿ. ಊರೊಳಗೆ ಚರಂಡಿಗೆ ಬೈತಾರೆ ಎಲ್ಲ ಊರಾಗೆಲ್ಲ ಜನ. ಚರಂಡಿಗೂ ಬಿಲ್ ಮಾಡಿಕೊಡಂಗಿಲ್ಲ, ಚರಂಡಿನೂ ಕ್ಲೀನ್ ಮಾಡ್ಸಂಗಿಲ್ಲ ಅವ್ರು. ಸೋಮನಹಳ್ಳಿ ಶಾಲೆಗೆ ಬಿಸಿ ಊಟದ್ದೊಂದು ಇದನ್ನು ಕಟ್ಟಿಸ್ತಾ ಇದ್ದೀವಿ. ಅದು ಕಟ್ಸೋಕ್ಕೆ ಭಾಳ ಲಂಚ ಕೇಳ್ತಿದ್ದಾರೆ. 55% ಲಂಚ ಕೇಳ್ತಿದ್ದಾರೆ. ಅದು ಒಳ್ಳೆ ಇದ್ರಾಗೆ ಕಟ್ಸ್ಬೇಕಂತ ಇದ್ದೀವಿ ನಾವು. ಆದರೂ ಅವರು ಲಂಚ ಜಾಸ್ತಿ ಕೇಳೋದ್ರಿಂದ ನಿಲ್ಲಿಸಿದ್ದೀವಿ. ಇದು ನಿಲ್ಲಿಸಿ ಒಂದು 6 ತಿಂಗಳಾಗಿದೆ ಸರ್. ಇದು ಒಂದು 10 ಲಕ್ಷದ್ದು ಬಿಲ್ಲಿಂಗ್ ಇದೆ. ಅದರಲ್ಲಿ ಈಗ ನಮಗೆ 3 ಚಿಲ್ಲರದ್ದು ಕೊಟ್ಟಿದ್ದಾರೆ ಅಷ್ಟೇ. ಇನ್ನಿದ್ದೆಲ್ಲ ಅವ್ರ ಕಮಿಷನ್ ಅಂತೇಳಿ ತಗೊಂಡಿದ್ದಾರೆ.
ಅದಕ್ಕೆ ಈ ಥರ ಮಾಡಿದರೆ ಶಾಲೆ ಅದು ಯಾವ ಥರ ಕಟ್ಸ್ಬೇಕು ನಾವು ಏನಂತಾನು ಇದು NREGಯಿಂದನೇ ಮಾಡಿಸ್ತಿರೋದು ನಾವು ಜಾಬ್ ಕಾರ್ಡ್ಗಳು ಹಾಕಿ ಅದು ಉದ್ಯೋಗ ಖಾತ್ರಿಯಿಂದ ಜನಗಳ ಕಾರ್ಡೆಲ್ಲ ಹಾಕಿ ಮಾಡಿಸ್ತಾ ಇದ್ದೀವಿ. ಆದ್ರೂ ಅವರು ಬಿಡ್ತಾ ಇಲ್ಲ. ಕಮಿಷನ್ ಭಾಳ ಆಗಿರೋದಕ್ಕೆ ನಾವು ಈಗ 6 ತಿಂಗಳಿಂದ ನಿಲ್ಲಿಸಿದ್ದೀವಿ ಸರ್. ಒಟ್ಟಿನಲ್ಲಿ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಎಂಬಂತೆ ಅಧಿಕಾರಿಗಳು ಗುತ್ತಿಗೆದಾರರ ಕಿತ್ತಾಟದಿಂದ ಕಾಮಗಾರಿ ಅರ್ಧಕ್ಕೆ ನಿಂತು ಮಕ್ಕಳು ಬಡವಾಗಿರೋದಂತೂ ಸತ್ಯ.